ಮಕ್ಕಳಿಗೆ ಹುಟ್ಟುಹಬ್ಬ ಎಂದರೆ ಸಂಭ್ರಮ ಸಡಗರ. ಕೇಕ್ ಕಟ್ ಮಾಡೋದು, ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡೋದೇ ಇತ್ತೀಚಿನ ದಿನಗಳ ಹುಟ್ಟುಹಬ್ಬ ಆಚರಣೆಯಾಗಿದೆ. ಆದರೆ ಇಲ್ಲೊಬ್ಬ ಪುಟ್ಟ ಬಾಲಕಿ ಎಲ್ಲ ಮಕ್ಕಳಿಗೂ ಮಾದರಿಯಾಗಿದ್ದಾಳೆ. ಹೌದು, ಅಪ್ಪಯ್ಯ ವೈಫ್ ಮುನಿಯಮ್ಮ ಮತ್ತು ಚಂದ್ರಪ್ಪ ವೈಫ್ ಲಕ್ಷ್ಮಮ್ಮರವರ ಕುಟುಂಬದ ಮೊಮ್ಮಗಳಾದ ಮೋಕ್ಷ ಲಕ್ಷ್ಮಿ ತನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾಳೆ. ತನ್ನ ಹುಟ್ಟುಹಬ್ಬದ ಸಂಭ್ರಮವನ್ನು ಅನಾಥಾಶ್ರಮದಲ್ಲಿ ಆಚರಿಸಿಕೊಂಡು ಮಾದರಿಯಾಗಿದ್ದಾಳೆ. ಬೆಂಗಳೂರಿನ ಸೊಂಡೇಕೊಪ್ಪದಲ್ಲಿರುವ ಜನಸ್ನೇಹಿ ಯೋಗೇಶ್ ಅನಾಥಾಶ್ರಮಕ್ಕೆ ತೆರಳಿ ಅಲ್ಲಿರುವ ಅನಾಥರ ಜೊತೆ ಕೇಕ್ ಕತ್ತರಿಸಿ ಅವರಿಗೆ ಸಿಹಿ ತಿನ್ನಿಸಿ ತನ್ನ ಹುಟ್ಟುಹಬ್ಬಕ್ಕೆ ಅರ್ಥ ಕಂಡಿದ್ದಾಳೆ. ಆಶ್ರಮದಲ್ಲಿರುವವರಿಗೆ ಊಟದ ವ್ಯವಸ್ಥೆ ಮಾಡಿ ಊಟ ಬಡಿಸಿ ಅವರ ಆಶೀರ್ವಾದವನ್ನು ಪಡೆದಿದ್ದಾಳೆ. ಹಾಗೆಯೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಗೆ ಈ ಆಶ್ರಮದ ವಿಶೇಷತೆ ಏನು ಎಂದರೆ, ಆಶ್ರಮಕ್ಕೆ ಪ್ರವೇಶ ನೀಡುತ್ತಿದ್ದಂತೆ ದ್ವಾರ ಬಾಗಿಲು ಮುಂದೆ ಶ್ರೀ ಶನಿ ಮಹಾತ್ಮನ ದರ್ಶನ ಪಡೆಯಲಾಗುತ್ತೆ. ಇದರ ಜೊತೆಗೆ ಆಶ್ರಮದಲ್ಲಿ ಮೂಕ ಪ್ರಾಣಿಗಳು ಹಾಗೂ ಗೋಶಾಲೆ ನಡೆಸುತ್ತಿರುವ ಆಶ್ರಮದ ಸಂಸ್ಥಾಪಕ ಯೋಗೇಶ್ ರವರ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಈ ಆಶ್ರಮದಲ್ಲಿ ಇನ್ನೊಂದು ವಿಶೇಷವೆಂದರೆ ಬಸವಣ್ಣನ ಪವಾಡ. ಬಸವಣ್ಣನ ಮುಂದೆ ಏನೇ ಬೇಡಿಕೊಂಡರೂ ಈಡೇರುತ್ತೋ ಇಲ್ಲವೋ ಎಂದು ಆಶೀರ್ವದಿಸುತ್ತೆ. ಜೊತೆಗೆ ಆಶ್ರಮದಲ್ಲಿ ಶನಿ ಮಹಾತ್ಮನ ಪೂಜೆಯೂ ಕೂಡ ನೆರವೇರುತ್ತೆ. ಇನ್ನು ಹುಟ್ಟುಹಬ್ಬದ ವೇಳೆ ಆಶ್ರಮದ ಸಂಸ್ಥಾಪಕರನ್ನ ಗೌರವಯುತವಾಗಿ ಅಪ್ಪಯ್ಯ ಮತ್ತು ಚಂದ್ರಪ್ಪ ಮತ್ತು ತಿಪ್ಪಣ್ಣನವರ ಕುಟುಂಬ ಸಹಾಯವನ್ನ ಮೆಚ್ಚಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇದೇ ವೇಳೆ ಮಾತನಾಡಿದ ಕರುನಾಡ ವಿಜಯ ಸೇನೆ ಅಧ್ಯಕ್ಷರಾದ ತಿಮ್ಮರಾಜು, ಯಾವ ಮಕ್ಕಳು ತಂದೆ ತಾಯಿಯನ್ನ ಆಶ್ರಮಕ್ಕೆ ಬಿಡಬಾರದು. ಕಾಲಚಕ್ರ ಹೀಗೆ ಇರಲ್ಲ. ನಿಮಗೂ ವಯಸ್ಸಾಗುತ್ತೆ. ನಾಳೆ ನೀವು ಕೂಡ ಇದೇ ಸ್ಥಿತಿಗೆ ತಲುಪುವುದರಲ್ಲಿ ಆಶ್ಚರ್ಯವಿಲ್ಲ. ಹಾಗಾಗಿ ಯಾವ ಮಕ್ಕಳು ಕೂಡ ಇಂತಹ ಕೆಲಸವನ್ನ ಮಾಡಬಾರದು ಎಂದು ಸಲಹೆಯನ್ನ ನೀಡಿದರು. ಜೊತೆಗೆ ದಾನಿಗಳು ಇಂತಹ ಆಶ್ರಮಗಳಿಗೆ ನೆರವು ನೀಡಿ ಇಂತಹ ಮಾನವೀಯ ಕಾರ್ಯಕ್ಕೆ ಹೆಗಲಾಗಿ ಎಂದು ತಿಳಿಸಿದರು. ಇದು ಕರುನಾಡ ನ್ಯೂಸ್, ನಿಮಗಾಗಿ, ನಿಮ್ಮ ಸೇವೆಗಾಗಿ. ಏನು ಮಾಡಲ್ಲ ಬಿಡ. ಪಕ್ಷಮ್ಮ ಅట్లా కూసో దిగులు పడద్దు కూసమ్మా మిస్సెస్ ಹೋಗಿ ಮುಂದೆ ಹೋಗಿ ಹೋಗಿ. ಓಕೆ ಡನ್. ಏನಾಗಲ್ಲ ಏನಾಗಲ್ಲ ಏನಾಗಲ್ಲ.